1947ರಲ್ಲಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಅಂಡ್ ಸ್ವಾತಂತ್ರ್ಯದ ನಂತರದಲ್ಲಿ ನಮ್ಮ ಭಾರತವನ್ನ ಎಷ್ಟು ಜನ ಪ್ರಧಾನಮಂತ್ರಿಗಳು ಆಳ್ವಿಕೆ ಮಾಡಿದ್ದಾರೆ ಅಂಡ್ ಅತಿ ಹೆಚ್ಚು ಕಾಲ ಯಾವ ಪ್ರಧಾನಮಂತ್ರಿಗಳು ಆಳ್ವಿಕೆ ಮಾಡಿದ್ದಾರೆ, ಅತಿ ಕಡಿಮೆ ಯಾರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮೇಡ್ ಈಸಿ ಕನ್ನಡ, ನಾನು ಪ್ರದೀಪ್. ನೋಡಿ, 1947ರಿಂದ 1964ರವರೆಗೆ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಪಂಡಿತ್ ಜವಾಹರಲಾಲ್ ನೆಹರೂರವರು ನೇಮಕಗೊಂಡಿರ್ತಾರೆ ಅಂಡ್ 1964ರಲ್ಲಿ ಇವರು ಮರಣವನ್ನ ಹೊಂತಾರೆ. ನಂತರದಲ್ಲಿ ಹಂಗಾಮಿ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡವರು ಯಾರು? ಗುಲ್ಜರಿ ಲಾಲ್ ನಂದರವರಾಗಿರ್ತಾರೆ. ಇದು ಕೇವಲ 13 ದಿನಗಳ ಆಡಳಿತ ಮಾತ್ರ ಆಗಿರುತ್ತೆ. ನಂತರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಧಿಕಾರಕ್ಕೆ ಬರ್ತಾರೆ. ಯಾವಾಗ? 1964ರಲ್ಲಿ. ಸೊ 1964ರಿಂದ 1966ರವರೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಧಿಕಾರವನ್ನ ನಡೆಸ್ತಾರೆ. ಆದ್ರೆ 1966ರಲ್ಲಿ ಅದು ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ತಾಷ್ಕೆಂಟ್ ಒಪ್ಪಂದ ನಡೆಯುತ್ತಲ್ವಾ, ಅದೇ ದಿನ ರಾತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೃದಯಾಘಾತದಿಂದ ಮರಣವನ್ನ ಹೊಂತಾರೆ. ನಂತರ ಮತ್ತೆ ಈ ಗುಲ್ಜರಿ ಲಾಲ್ ನಂದರ್ ಅವರು ಭಾರತದ ಹಂಗಾಮಿ ಪ್ರಧಾನಮಂತ್ರಿ ಹುದ್ದೆಯನ್ನ ಪಡ್ಕೋತಾರೆ. ಸೊ ಇದು ಕೂಡ 13 ದಿನಗಳ ಅವಧಿ ಮಾತ್ರ ಆಗಿರುತ್ತೆ, ಆಯ್ತಾ. ನಂತರದಲ್ಲಿ 1966ರಿಂದ ಇಂದಿರಾ ಗಾಂಧಿ ಅವರ ಆಡಳಿತ ಸ್ಟಾರ್ಟ್ ಆಗುತ್ತೆ. ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಅಂತ ಹೇಳ್ಬಿಟ್ಟು ಇವರನ್ನ ನಾವು ಕರಿತೀವಿ. ಎಲ್ಲಿಂದ? 1966ರಿಂದ 1977ರವರೆಗೆ ಆಗಿರುತ್ತೆ. ಓಕೆ, ಸೊ ಇದು ಸುಮಾರು 11 ವರ್ಷಗಳ ಸುದೀರ್ಘ ಆಡಳಿತ ಆಗಿರುತ್ತೆ. ನಂತರದಲ್ಲಿ 1977ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಅಧಿಕಾರಕ್ಕೆ ಬರ್ತಾರೆ. ಎಲ್ಲಿವರೆಗೆ? 1979ರವರೆಗೆ. ನಂತರ 1979ರಿಂದ 1980 ಇಲ್ಲಿ ಚರಣ್ ಸಿಂಗ್ ಎನ್ನುವರು ಅಧಿಕಾರವನ್ನ ವಹಿಸ್ಕೋತಾರೆ. ನಂತರದಲ್ಲಿ 1980ರಲ್ಲಿ ಮತ್ತೆ ಇಂದಿರಾ ಗಾಂಧಿ ಅವರು ತಮ್ಮ ಅಧಿಕಾರವನ್ನ ವಾಪಸ್ ಪಡ್ಕೋತಾರೆ. ಎಲ್ಲಿವರೆಗೆ? 1984ರವರೆಗೆ. ಆದ್ರೆ 1984ರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆಗುತ್ತೆ. ನಂತರದಲ್ಲಿ ರಾಜೀವ್ ಗಾಂಧಿ ಅವರು ಅಧಿಕಾರಕ್ಕೆ ಬರ್ತಾರೆ. 1984ರಿಂದ 1989. ನಂತರದಲ್ಲಿ 1989ರಿಂದ 90ರವರೆಗೆ ಬಿ.ಪಿ. ಸಿಂಗ್ ಅಥವಾ ವಿಶ್ವನಾಥ ಪ್ರತಾಪ್ ಸಿಂಗ್ ಅಂತಾನು ಕೂಡ ನಾವು ಕರಿತೀವಿ. ಇವರ ಒಂದು ಅಧಿಕಾರಾವಧಿ ಆಗಿರುತ್ತೆ. 1990ರಿಂದ 1991ರವರೆಗೆ ಚಂದ್ರಶೇಖರ್ ಎನ್ನುವವರು ಭಾರತದ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ನಂತರದಲ್ಲಿ 1991ರಲ್ಲಿ ಪಿ.ವಿ. ನರಸಿಂಹರಾವ್ ಅಧಿಕಾರಕ್ಕೆ ಬರ್ತಾರೆ. ಎಲ್ಲಿವರೆಗೆ? 1996ರವರೆಗೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರಣ ನಮ್ಮ ಭಾರತ ಸರ್ಕಾರ LPG ನೀತಿಯನ್ನ ಅಳವಡಿಕೆ ಮಾಡಿಕೊಂಡಿದ್ದು ಕೂಡ 1991 ಜುಲೈ 24 ಆಗಿರುತ್ತೆ. ಅಂದಿನ ಪ್ರಧಾನಮಂತ್ರಿ ಯಾರು? ಪಿ.ವಿ. ನರಸಿಂಹರಾವ್ ಆಗಿರ್ತಾರೆ. ಓಕೆ, ಅಂಡ್ ಅಂದಿನ ಅರ್ಥ ಸಚಿವರಾಗಿದ್ದವರು ಡಾಕ್ಟರ್ ಮನಮೋಹನ ಸಿಂಗ್. 1996ರಲ್ಲಿ ಪಿ.ವಿ. ನರಸಿಂಹರಾವ್ ಅವರ ಅಧಿಕಾರ ಕೊನೆಗೊಳ್ಳುತ್ತೆ. ನಂತರದಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡವರು ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರ್ತಾರೆ, ಆಯ್ತಾ. ಆದ್ರೆ ಅವರ ಅಧಿಕಾರಾವಧಿ ಕೇವಲ 16 ದಿನ ಮಾತ್ರ ಆಗಿರುತ್ತೆ. ಇದಕ್ಕೆ ಕಾರಣ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅವತ್ತು ಬಹುಮತ ಸಿಗೋದಿಲ್ಲ. ಅವತ್ತು 500 ಸ್ಥಾನಗಳಲ್ಲಿ 271 ಸ್ಥಾನ ಅವರಿಗೆ ಸಿಗ್ಬೇಕಾಗಿರುತ್ತೆ. ಆದ್ರೆ ಅವರಿಗೆ ಸಿಕ್ಕಿದ್ದು ಕೇವಲ 161 ಸ್ಥಾನ ಮಾತ್ರ ಆಗಿರುತ್ತೆ, ಆಯ್ತಾ. ಸೊ ಈ ರೀತಿಯಾಗಿ ಬಹುಮತ ಸಿಗದಿರುವಂತಹ ಕಾರಣಕ್ಕೆ ತಮ್ಮ ಅಧಿಕಾರವನ್ನ ಅಲ್ಲಿಗೆ ಕೊನೆಗೊಳಿಸಬೇಕಾಗುತ್ತೆ. ನಂತರದಲ್ಲಿ ಎಚ್ ಡಿ ದೇವೇಗೌಡರು 1996ರಲ್ಲಿನೇ ಅಧಿಕಾರಕ್ಕೆ ಬರ್ತಾರೆ. ಎಲ್ಲಿವರೆಗೆ? 1997ರವರೆಗೆ. ನಂತರದಲ್ಲಿ 1997ರಿಂದ 98ರವರೆಗೆ ಇಂದರ್ ಕುಮಾರ್ ಗುಜ್ರಾಲ್ ಎನ್ನುವರು ಅಧಿಕಾರಕ್ಕೆ ಬರ್ತಾರೆ. ನಂತರದಲ್ಲಿ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರಕ್ಕೆ ಬರ್ತಾರೆ. ಯಾವಾಗ? 1998ರಲ್ಲಿ. 1998ರಿಂದ 2004ರವರೆಗೆ ಇವರು ಅಧಿಕಾರವನ್ನ ನಡೆಸ್ತಾರೆ. ನಂತರ 2004ರಿಂದ 2014 ಇದು ಡಾಕ್ಟರ್ ಮನಮೋಹನ ಸಿಂಗ್ ರವರ ಕಾಲಾವಧಿಯಾಗಿರುತ್ತೆ. ಇದು ಸುಮಾರು 10 ವರ್ಷಗಳಾಗಿರುತ್ತೆ, ಆಯ್ತಾ. ನಂತರ 2014 ಮೇ ತಿಂಗಳಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರ್ತಾರೆ. ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿದೆ, ಪ್ರಸ್ತುತ ದಿನಮಾನಗಳಲ್ಲೂ ಕೂಡ ಅವರೇ ಅಧಿಕಾರವನ್ನ ನಡೆಸ್ಕೋತಾ ಹೋಗ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಕೇಳಲ್ಪಡುವಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವ್ದ್ಯಾವ್ದು ಅನ್ನೋದರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಈಗ ತಿಳ್ಕೊಳ್ಳೋಣ, ಆಯ್ತಾ. ನೋಡಿ, ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಅಂತ ಹೇಳ್ಬಿಟ್ಟು ಪಂಡಿತ್ ಜವಾಹರಲಾಲ್ ನೆಹರೂರವರನ್ನ ಕರಿತೀವಿ. ಅಂಡ್ ಅತಿ ಹೆಚ್ಚು ಕಾಲ ಭಾರತವನ್ನ ಆಳಿದಂತಹ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಅದಕ್ಕೂ ಕರೆಕ್ಟ್ ಆನ್ಸರ್ ನೆಹರೂರವರಾಗಿರ್ತಾರೆ, ಆಯ್ತಾ. ಅಂಡ್ ಅತಿ ಕಡಿಮೆ ಅವಧಿ ಅಂತ ಹೇಳಿದ್ರೆ ಅದು ಗುಲ್ಜರಿ ಲಾಲ್ ನಂದರ್ ಅವರಾಗಿರ್ತಾರೆ. ಅಂಡ್ ಭಾರತದ ಮೊಟ್ಟ ಮೊದಲ ಹಂಗಾಮಿ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಕರೆಕ್ಟ್ ಆನ್ಸರ್
ಗುಲ್ಜರಿ ಲಾಲ್ ನಂದರ್ ಆಗಿರ್ತಾರೆ. ಅಂಡ್ ನೆಹರೂರವರ ನಂತರದಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡವರು, ಅದಕ್ಕೆ ಆನ್ಸರ್ ಕೂಡ ಗುಲ್ಜರಿ ಲಾಲ್ ನಂದರ್ ಅವರಾಗಿರ್ತಾರೆ. ಅಂಡ್ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಅದಕ್ಕೆ ಕರೆಕ್ಟ್ ಆನ್ಸರ್ ಇಂದಿರಾ ಗಾಂಧಿ ಆಗಿರ್ತಾರೆ. ಅಂಡ್ ಭಾರತದ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಯಾರು ಅಂತ ಕೇಳಬಹುದು. ಇದಕ್ಕೆ ಕರೆಕ್ಟ್ ಆನ್ಸರ್ ಮೊರಾರ್ಜಿ ದೇಸಾಯಿ ಅವರು ಆಗಿರ್ತಾರೆ. ನಂತರದಲ್ಲಿ ಇಂದಿರಾ ಗಾಂಧಿ ಅವರ ಮರಣದ ನಂತರ ಭಾರತದ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡವರು ಯಾರು ಅಂತ ಕೇಳಬಹುದು. ಇದಕ್ಕೆ ಕರೆಕ್ಟ್ ಆನ್ಸರ್ ರಾಜೀವ್ ಗಾಂಧಿ ಅವರು ಆಗಿರ್ತಾರೆ. ಅಂಡ್ ಭಾರತದ ಮೊಟ್ಟ ಮೊದಲ 5 ವರ್ಷ ಪೂರ್ಣಗೊಳಿಸಿದ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಯಾರು ಅಂತ ಕೇಳಬಹುದು. ಇದಕ್ಕೆ ಕರೆಕ್ಟ್ ಆನ್ಸರ್ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರ್ತಾರೆ. ಸೊ ನಂತರ ಪ್ರಸ್ತುತ ಪ್ರಧಾನಮಂತ್ರಿ ಯಾರು ಅಂತ ಕೇಳಬಹುದು. ಇದಕ್ಕೆ ಕರೆಕ್ಟ್ ಆನ್ಸರ್ ನರೇಂದ್ರ ಮೋದಿ ಅವರಾಗಿರ್ತಾರೆ. ಓಕೆ, ನೋಡಿ ನಾವಿಲ್ಲೊಂದು ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಭಾರತವನ್ನ ಅತಿ ಹೆಚ್ಚು ಕಾಲ ಆಳ್ವಿಕೆ ಮಾಡಿದಂತಹ ಪ್ರಧಾನಮಂತ್ರಿ ಯಾರು? ಇದಕ್ಕೆ ಕರೆಕ್ಟ್ ಆನ್ಸರ್ ನೆಹರೂರವರಾಗಿರ್ತಾರೆ. ಬಟ್ ಎರಡನೇ ಅತಿ ಹೆಚ್ಚು ಯಾರು ಅಂತ ಕೇಳಿದಾಗ ತುಂಬಾ ಜನ ಗೊಂದಲ ಮಾಡ್ಕೋತೀರಾ. ಒಂದ್ ಕಡೆ ಒಂದಿಷ್ಟು ಜನ ಆನ್ಸರ್ ಮಾಡಬಹುದು ಇಂದಿರಾ ಗಾಂಧಿ ಅವರು ಅಂತ ಹೇಳ್ಬಿಟ್ಟು, ಅಂಡ್ ಒಂದಿಷ್ಟು ಜನ ನರೇಂದ್ರ ಮೋದಿ ಅವರು ಅಂತ ಹೇಳ್ಬಿಟ್ಟು ಆನ್ಸರ್ ಅನ್ನ ಮಾಡ್ತೀರಾ. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದು? ನೋಡಿ, ಇಂದಿರಾ ಗಾಂಧಿ ಅವರು ಎರಡನೇ ಅತಿ ಹೆಚ್ಚು ಕಾಲ ಭಾರತವನ್ನ ಆಳಿದಂತಹ ಪ್ರಧಾನಮಂತ್ರಿ ಆಗಿರ್ತಾರೆ. ಹೇಗೆ? ಇವರು ಸುಮಾರು 15 ವರ್ಷಗಳ ಕಾಲ ಭಾರತವನ್ನ ಆಳ್ವಿಕೆ ಮಾಡಿರ್ತಾರೆ. 1966ರಿಂದ 1977, 1980ರಿಂದ 1984. ಸೊ ಒಟ್ಟಾರೆಯಾಗಿ 15 ವರ್ಷಗಳು ಆಗುತ್ತೆ. ಆದ್ರೆ ನಮ್ಮ ಪ್ರಸ್ತುತ ಪ್ರಧಾನಮಂತ್ರಿಗಳಿದಾರಲ್ವಾ ನರೇಂದ್ರ ಮೋದಿ ಅವರು, ಇವರ ಆಡಳಿತಾವಧಿ ಇನ್ನು ಕೂಡ 12 ವರ್ಷ ಮಾತ್ರ ಆಗಿರುತ್ತೆ. ಆದ್ರೆ ನಿರಂತರವಾಗಿ ಯಾರು ಅತಿ ಹೆಚ್ಚು ಕಾಲ ಭಾರತವನ್ನ ಆಳ್ವಿಕೆ ಮಾಡಿದ ಪ್ರಧಾನಮಂತ್ರಿ ಅಂತ ಕೇಳಿದಾಗ ಮೊದಲ ಸ್ಥಾನದಲ್ಲಿ ನೆಹರೂರವರು ಬರ್ತಾರೆ. ಎರಡನೇ ಸ್ಥಾನದಲ್ಲಿ ಪ್ರಸ್ತುತ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಬರ್ತಾರೆ. ಆಯ್ತಾ? ಸೊ ಈಗ ಅರ್ಥ ಮಾಡ್ಕೊಂಡಿದ್ದೀರಾ. ಅತಿ ಹೆಚ್ಚು ಕಾಲ ಅಂತ ಕೇಳಿದಾಗ ನೆಹರೂರವರು ಫಸ್ಟ್, ಸೆಕೆಂಡ್ ಇಂದಿರಾ ಗಾಂಧಿ ಅವರು 15 ವರ್ಷ ಅವಧಿ ಆಗಿರುತ್ತೆ. ಅಂಡ್ ನಿರಂತರವಾಗಿ ಯಾರು ಅತಿ ಹೆಚ್ಚು ಅಂತ ಕೇಳಿದಾಗ ನೆಹರೂರವರು ಫಸ್ಟ್ ಬರ್ತಾರೆ ಅಂಡ್ ಸೆಕೆಂಡ್ ನರೇಂದ್ರ ಮೋದಿ ಅವರು ಬರ್ತಾರೆ. ಆಯ್ತಾ? ಸೊ ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದೇ ರೀತಿಯಾದಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮೇಡ್ ಈಸಿ ಕನ್ನಡ.